ಹುಡಾ ಸೈಟ್ ಹಂಚಿಕೆ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತೇ ಲೋಕಾಯುಕ್ತ ಮಧ್ಯಂತರ ವರದಿ ಸಲ್ಲಿಕೆ ಸಾಧ್ಯತೆ ಇದೆ. ಇಂಟಿರಮ್ ರಿಪೋರ್ಟ್ ಹೋಗ್ತಾ ಇದೆ. ಲೋಕಾಯುಕ್ತ ಈ ಒಂದು ವಿಚಾರದ ತನಿಖೆ ನಡೀಬೇಕು ಅಂತ ಅರ್ಜಿಯನ್ನು ಹಾಕೊಂಡಿದ್ರು. ಅನುಮತಿ ಕೂಡ ಸಿಕ್ಕಿತ್ತು. ಆ ಪ್ರಕಾರವಾಗಿ ಲೋಕಾಯುಕ್ತ ಒಂದು ಕಡೆ ತನಿಖೆಯನ್ನು ಮಾಡ್ತಾ ಇದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಇವುಗಳಿಗೆ ಈ ಪ್ರಾಸಿಕ್ಯೂಷನ್ಗೆ ತಡೆ ಕೊಡಬೇಕು ಅಂತ ಕೂಡ ಅವರು ಒಂದು ಕಡೆ ಹೈಕೋರ್ಟ್ ಮೊರೆ ಕೂಡ ಹೋಗಿದ್ದಾರೆ. ಇದೀಗ ಇವತ್ತೇ ಮುಡಾ ವಿಚಾರದಲ್ಲಾಗಿರತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತರು ತನಿಖೆ ಎಲ್ಲ ಮಾಡಿದ್ರಲ್ಲ, ಎಲ್ರಿಗೂ ನೋಟಿಸನ್ನು ಕೊಟ್ಟಿದ್ದರು, ವಿಚಾರಣೆ ಮಾಡಿದ್ರು. ಮುಖ್ಯಮಂತ್ರಿಗಳಿಗೆ, ಮುಖ್ಯಮಂತ್ರಿಯವರ ಪತ್ನಿಗೆ, ಆನಂತರ A3, A4 ಇವರೆಲ್ಲರೂ ಕೂಡ ಕರೆದಿದ್ದಾರೆ. ದಾಖಲೆ ಸಂಗ್ರಹ ಮಾಡಿಕೊಂಡಿದ್ದಾರೆ, ವಿಚಾರಣೆ ಮಾಡಿದ್ದಾರೆ, ಗಂಟೆಗಟ್ಟಲೆ ವಿಚಾರಣೆ ಮಾಡಿದ್ದಾರೆ ಕೂರಿಸ್ಕೊಂಡು. ಇದೆಲ್ಲ ಆದಮೇಲೆ ಅವರ ಪ್ರೈಮಾ ಫೇಸಿ ಅಥವಾ ತನಿಖಾ ಅಂಶಗಳು ಮಧ್ಯಂತರಕ್ಕೆ ಸಂಬಂಧಪಟ್ಟಂತೆ, ಇಲ್ಲಿಯವರೆಗಿನ ತನಿಖೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಂಶಗಳು ಸಿಕ್ಕಿದೆಯೋ ಅದನ್ನು ಕೋರ್ಟ್ಗೆ ಸಲ್ಲಿಸುವಂಥ ಸಾಧ್ಯತೆ ಇದೆ. ನಾಳೆಗೆ ನ್ಯಾಯಾಲಯ ಡೆಡ್ಲೈನನ್ನು ಕೊಟ್ಟಿತ್ತು. ನಾಳೆ ಒಳಗಡೆ ರಿಪೋರ್ಟ್ ಬಂದು ತಲುಪಬೇಕು ಅಂಥೇಳಿ ಇವತ್ತೇ ಸಲ್ಲಿಸಬಹುದು ಕೋರ್ಟ್ಗೆ ಅಂತ ಇವತ್ತಂಥ ಒಂದು ಚಾನ್ಸಸ್ ಇದೆ. ಲೋಕಾಯುಕ್ತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಭೇಟಿ ಮಾಡಲಿದ್ದಾರೆ. SP ಉದೇಶ್ ಅವರು ಸುಮಾರು 400ಕ್ಕಿಂತ ಹೆಚ್ಚಿನ ಪುಟಗಳ ಮಧ್ಯಂತರ ವರದಿ ಸಲ್ಲಿಕೆ ಸಾಧ್ಯತೆ ಇದೆ. ಅಧಿಕಾರಿಗಳು ಇದುವರೆಗೂ ಕೂಡ ನಡೆಸಿರ್ತಕ್ಕಂಥ ವಿಚಾರಣೆ, ಸಿಕ್ಕಿರತಕ್ಕಂಥ ಸಾಕ್ಷ್ಯಾಧಾರಗಳು, ತನಿಖೆಯ ಬೆಳವಣಿಗೆ ಎಲ್ಲವುಗಳಿಗೆ ಸಂಬಂಧಪಟ್ಟಂತೆ ಕೂಡ ವರದಿ ಸಲ್ಲಿಕೆ ಆಗುತ್ತೆ ಇವತ್ತು.